ಹಲೋ ಎವ್ರಿವನ್, ಗವರ್ನೆನ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಹಿಂದಿನ ಕ್ಲಾಸ್ನಲ್ಲಿ ಏನೇನು ನೋಡಿದ್ದೇವೆ ನೆನಪಿದೆಯಾ? ಫಸ್ಟು ಸಿಲೆಬಸ್ಸನ್ನು ನೋಡಿದ್ವಿ. ಸಿಲೆಬಸ್ಸಲ್ಲಿರೋ ಇಂಪಾರ್ಟೆಂಟ್ ಕೀವರ್ಡ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಡೆವಲಪ್ಮೆಂಟ್ ಪ್ರೊಸೆಸ್, ಡೆವಲಪ್ಮೆಂಟ್ ಇಂಡಸ್ಟ್ರಿ. ಒಂದು ಹಳ್ಳಿಯ ಉದಾಹರಣೆಯ ಮೂಲಕ ಮೊದಲು ಹೇಗಿತ್ತು ಆ ಹಳ್ಳಿ, ಆಮೇಲೆ ಬದಲಾವಣೆ ಹೇಗೆ ಪ್ರಾರಂಭ ಆಯಿತು. ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಅಲ್ಲಿ ಯಾವ್ಯಾವ ವಿಭಾಗಗಳು ಬರುತ್ತೆ, NGO, SHG, ಹೀಗೆ ಹಲವಾರು ವಿಭಾಗಗಳನ್ನು ಅಲ್ಲಿ ನೋಡಿದ್ದೇವೆ. ಮತ್ತು ಅದೇ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳು ಸಹ ಮೂಡುತ್ತೆ, ಅದನ್ನು ನೋಡಾಯಿತು. ನೆಕ್ಸ್ಟ್ ಬಂದಿರೋದು ಡೆವಲಪ್ಮೆಂಟ್ ಅಂದರೆ ಏನು ಅಲ್ವಾ. ಟ್ರೆಡಿಷ್ನಲ್ ಆಗಿ ಡೆವಲಪ್ಮೆಂಟ್ ಅಂತಂದರೆ ಬರೀ ಇಕನಾಮಿಕ್ ಡೆವಲಪ್ಮೆಂಟ್, ಇಕನಾಮಿಕ್ ಗ್ರೋತ್ ಅನ್ನುವಂಥ ಒಂದು ಭಾವನೆ ಇತ್ತು. ಆದರೆ ಆ್ಯಕ್ಚುಲಿ ಈಗ ಆ ಒಂದು ತತ್ವ ಬದಲಾಗ್ತಾ ಇದೆ. ಹ್ಯೂಮನ್ ಸೆಂಟ್ರಿಕ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಡೆವಲಪ್ಮೆಂಟ್ ಅಂತಂದರೆ ಇಷ್ಟೆಲ್ಲ ಇರಬೇಕು ನೋಡಿ. ಎಜುಕೇಷನ್, ಹೆಲ್ತ್ ಕೇರ್, ಜೆಂಡರ್ ಇಕ್ವಾಲಿಟಿ ಇದೆಲ್ಲ ಇದ್ದಾಗ ಮಾತ್ರ ಅದು ಡೆವಲಪ್ಮೆಂಟ್. ನೆಕ್ಸ್ಟ್ ಇದಾದಮೇಲೆ ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು ಅಂತ ನೋಡಾಯಿತು. NGO ಎಲ್ಲ ಬರುತ್ತೆ ಅಂತ. ಮುಂದೆ ನಾವು ನೋಡಿದ್ದು ಹಿಸ್ಟೋರಿಕಲ್ ಇವಲ್ಯೂಷನ್ ಇನ್ ಇಂಡಿಯಾ. ಭಾರತದಲ್ಲಿ ಈ ಡೆವಲಪ್ಮೆಂಟ್ ಅನ್ನುವಂಥ ಕಾನ್ಸೆಪ್ಟ್ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಹೇಗೆ ಇವಾಲ್ವ್ ಆಯಿತು. ಮೊದಲನೇ ಫೇಸ್ ಯಾವುದು? ಪೋಸ್ಟ್ ಇಂಡಿಪೆಂಡೆನ್ಸ್ ಫೇಸ್. ನೆಕ್ಸ್ಟು NGOಗಳು ರೈಸ್ ಆಗುತ್ತೆ. ಅದಾದಮೇಲೆ ಲಿಬರಲೈಸೇಷನ್ನು, LPG ಎರಾ ಬರುತ್ತೆ. ಈಗ ಸದ್ಯದಲ್ಲಿ ನಾವು ಯಾವ ಒಂದು ಫೇಸ್ನಲ್ಲಿದ್ದೇವೆ ಅಂತಂದರೆ ಫೇಸ್ 4, ಡಿಜಿಟಲ್ ಆ್ಯಂಡ್ ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್ ಈಗ ನಾವಿರೋದು. ನೆಕ್ಸ್ಟ್ ಕೆಲವೊಂದು ಇಂಪಾರ್ಟೆಂಟ್ ಟರ್ಮಿನಾಲಜಿ ನೋಡಿದ್ದೇವೆ. ಈ ಟರ್ಮಿನಾಲಜಿ ನೋಡಿದ ತಕ್ಷಣ ನಿಮಗೆ ಅದರ ಅರ್ಥ ಮನಸ್ಸಿಗೆ ಬರಬೇಕು. ಸಿವಿಲ್ ಸೊಸೈಟಿ, NGO, SHG, ಸೋಷಿಯಲ್ ಕ್ಯಾಪಿಟಲ್, ಪಾರ್ಟಿಸಿಪೇಟ್ರಿ ಗವರ್ನೆನ್ಸ್, ಕಮ್ಯುನಿಟಿ ಮೊಬಿಲೈಸೇಷನ್, ಸ್ಟೇಕ್ ಹೋಲ್ಡರ್ ಗವರ್ನೆನ್ಸ್ ಎಲ್ಲ ಶಬ್ದಗಳು ಅರ್ಥ ಆಗಿರ್ಬೋದು ಅಂದ್ಕೊಂಡು ಮುಂದೆ ಸ್ಟಾರ್ಟ್ ಮಾಡೋಣ ಇವತ್ತು. ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಗವರ್ನೆನ್ಸ್ ಇಕೋಸಿಸ್ಟಮ್. ನೋಡಿ ಹೇಗಿರುತ್ತೆ ಗವರ್ನೆನ್ಸ್ ಸ್ಟ್ರಕ್ಚರ್ ಅಂದರೆ, ಒಂದು ಅಭಿವೃದ್ಧಿ ಕೆಲಸ ಆಗಬೇಕು ಅಂತಂದರೆ ಯಾವ್ಯಾವ ಹಂತ ಇರುತ್ತೆ. ಉದಾಹರಣೆಗೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ನಮ್ಮ ದೇಶದ ಕೇಂದ್ರ ಸರ್ಕಾರ ಇದೆ. ಆ ಕೇಂದ್ರ ಸರ್ಕಾರದಿಂದ ಒಂದು ಪಾಲಿಸಿ ನಿರ್ಮಾಣ ಆಗ್ತಾ ಇದೆ, ಪಾಲಿಸಿ ಫಾರ್ಮ್ ಮಾಡ್ತಾ ಇದ್ದಾರೆ. ಪಾಲಿಸಿ ಅಥವಾ ಸ್ಕೀಮ್ ಯಾವುದಾದ್ರು ಅಂತ ಕನ್ಸಿಡರ್ ಮಾಡಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಒಂದು ಪಾಲಿಸಿ ಅಥವಾ ಸ್ಕೀಮನ್ನು ತರುತ್ತೆ. ಆಮೇಲೆ ಅದು ಸ್ಟೇಟ್ ಮಷಿನರಿ ಆಯಾ ರಾಜ್ಯಗಳಿಗೆ ಹೋಗಿ ಅಲ್ಲಿ ವರ್ಗಾವಣೆ ಆಗುತ್ತೆ. ಸ್ಟೇಟ್ ಮಷಿನರಿಯಿಂದ ಲೋಕಲ್ ಬಾಡೀಸ್ಗಳು, ಲೋಕಲ್ ಬಾಡೀಸ್ ಅಂತಂದರೆ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕು ಪಂಚಾಯತ್, ಮತ್ತು ನೀವು ನೋಡ್ತೀರಿ ಗ್ರಾಮ ಪಂಚಾಯತ್, ಲೋಕಲ್ ಬಾಡೀಸ್ ಮತ್ತು ಅರ್ಬನ್ ಅಲ್ವಾ, ಇದನ್ನು ಕೇಳಿರಬಹುದು. ಪಂಚಾಯತ್ಗಳಿರಬಹುದು ಅಥವಾ ಮುನ್ಸಿಪಾಲಿಟಿಗಳು, ಆ ಒಂದು ಹಂತಕ್ಕೆ ಅದು ಹೋಗುತ್ತೆ. ಲೋಕಲ್ ಬಾಡೀಸ್ಗಳ ಜೊತೆ ಮತ್ತೆ ಯಾರ್ಯಾರು ಇರ್ತಾರೆ? NGO, SHG ಮತ್ತು ಕಮ್ಯುನಿಟಿ ಗ್ರೂಪ್ಸ್ಗಳಿರುತ್ತೆ. ಸೊ ಇವರೆಲ್ಲ ಸೇರಿ ಕೇಂದ್ರ ಸರ್ಕಾರದಿಂದ ಬಂದಿರುವಂಥ ಯೋಜನೆ ರಾಜ್ಯಕ್ಕೆ ಬಂತು, ಅಂದರೆ ಸ್ಟೇಟಿಗೆ ಬಂತು, ಆಮೇಲೆ ಲೋಕಲ್ ಬಾಡೀಸ್ಗಳಿಗೆ ಬಂತು. ಎಲ್ಲ ಸೇರಿ ಆ ಯೋಜನೆಯನ್ನು ಫೈನಲ್ ಆಗಿ ಸಿಟಿಸನ್ಸ್ ಮತ್ತು ಬೆನಿಫಿಷಿಯರೀಸ್, ಫಲಾನುಭವಿಗಳಿಗೆ ತಲುಪಿಸ್ತಾ ಇದ್ದಾರೆ. ಒಂದೊಂದೇ ಹಂತವನ್ನು ದಾಟಿಕೊಂಡು ಕೊನೆಗೆ ಅದು ಯಾರಿಗೆ ತಲುಪಬೇಕಿತ್ತೋ ಅವರಿಗೆ ತಲುಪಿದೆ ಅಂತ ಇಟ್ಕೊಳ್ಳೋಣ. ಈಗ ಅದರಲ್ಲೂ ಸಹ ಎಲ್ಲರಿಗೂ ಸಮಸ್ಯೆಗಳನ್ನು ನಿವಾರಿಸ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಇನ್ನೂ ಕುಂದುಕೊರತೆಗಳಿರುತ್ತೆ. ಆ ಫೀಡ್ಬ್ಯಾಕ್ ಬೇಕಲ್ವಾ. ಯಾವುದೇ ಯೋಜನೆ ಆದರೂ ಫೀಡ್ಬ್ಯಾಕ್ ತಗೊಳ್ಳದೇ ಇದ್ದರೆ ಅದು ಇಂಪ್ರೂವ್ ಆಗ್ಲಿಕ್ಕೆ ಆಗೋದಿಲ್ಲ. ಸೊ ಫೀಡ್ಬ್ಯಾಕನ್ನು ತಗೊಳ್ಳೋದು ಅಥವಾ ಸೋಷಿಯಲ್ ಆಡಿಟ್ ಮಾಡೋದು ಮತ್ತು ಸಿಟಿಸನ್ ಪಾರ್ಟಿಸಿಪೇಷನ್, ಜನರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸೋದು. ಹೀಗೆ ಮಾಡಿದಾಗ ಮತ್ತೆ ನಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ಫೀಡ್ಬ್ಯಾಕ್ ಸಿಗುತ್ತೆ. ಆ ಫೀಡ್ಬ್ಯಾಕ್ ಸಿಕ್ಕಿದ ಮೇಲೆ ಅದನ್ನು ಮತ್ತೆ ಪಾಲಿಸಿಯಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಇನ್ನೊಂದು ಸಾರಿ ಹೇಳ್ತೇನೆ ನೋಡಿ. ಸಿಂಪಲ್ ಆಗೇನು, ಸರ್ಕಾರ ಒಂದು ಯೋಜನೆ ತರುತ್ತೆ. ಯೋಜನೆ ತಂದಿರೋದನ್ನು ಕೊನೆಯ ಕ್ಷಣದ ಅಂದರೆ ಎಲ್ಲಿ ತನಕ, ಕೊನೆಯ ಹಂತ ಅಂದರೆ ಯಾವುದು? ಸಿಟಿಸನ್ ತನಕ ತಲುಪಿಸ್ಬೇಕಾದ್ರೆ ಮಿಡ್ಲಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ಆದಮೇಲೆ ಸ್ಟೇಟ್ ಗೌರ್ಮೆಂಟು, ಆಮೇಲೆ ಲೋಕಲ್ ಗವರ್ನೆನ್ಸು, ಮಿಡ್ಲಲ್ಲಿ NGO, SHGಗಳು ಇವರೆಲ್ಲ ಬರ್ತಾರೆ. ಸಿಟಿಸನ್ಗೆ ತಲುಪಿದ ಮೇಲೂ ಸಹ ಎಷ್ಟೋ ಸಮಸ್ಯೆಗಳು ಮುಂದುವರಿಬಹುದು. ಹಾಗಾಗಿ ಆ ಸಿಟಿಸನ್ ಅಥವಾ ಬೆನಿಫಿಷಿಯರಿಗಳ ಫೀಡ್ಬ್ಯಾಕ್ ಬೇಕು ನಮಗೆ. ಫೀಡ್ಬ್ಯಾಕ್ ತಗೊಂಡು ಮತ್ತೆ ಅದನ್ನು ಗವರ್ನೆನ್ಸ್ ಆಡಳಿತ ವ್ಯವಸ್ಥೆಗೆ ತಲುಪಿಸಿಬಿಟ್ರೆ ಅವರು ಪಾಲಿಸಿಯಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಹಾಗಾಗಿ ಏನು ಹೇಳ್ತೇವೆ ನೋಡಿ, ಡೆವಲಪ್ಮೆಂಟ್ ಗವರ್ನೆನ್ಸ್ ಅನ್ನೋದು ಮಲ್ಟಿ ಲೇಯರ್ಡ್
ಬೇರೆ ಬೇರೆ ಲೇಯರ್ಗಳಿದೆ ಇದರಲ್ಲಿ. ಮಲ್ಟಿ ಆಕ್ಟರ್, ಬರೀ ಸೆಂಟ್ರಲ್ ಗೌರ್ಮೆಂಟ್ ಮಾತ್ರ ಅಲ್ಲ, ತುಂಬ ಬೇರೆ ಬೇರೆ ವಿಭಾಗಗಳು ಇದೆ. ಕೊಲಾಬರೇಟಿವ್ ಅಲ್ವಾ, ಪರಸ್ಪರ ಸಹಾಯ ಸಹಕಾರ ಇದ್ದರೆ ಮಾತ್ರ ಇದನ್ನು ಸಮರ್ಪಕವಾಗಿ ನಿರ್ವಹಿಸಲಿಕ್ಕೆ ಆಗೋದು. ಈಗ NGOಗಳ ಪಾತ್ರ ಏನು ಈ ಗವರ್ನೆನ್ಸಲ್ಲಿ ಅಂತ ನೋಡೋಣ. NGO ಅಂತಂದರೆ ಏನು? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಅಂದರೆ ನಾನ್ ಪ್ರಾಫಿಟ್ ವಾಲಂಟರಿ ಆರ್ಗನೈಸೇಷನ್ಸ್ ವರ್ಕಿಂಗ್ ಫಾರ್ ವೆಲ್ಫೇರ್, ರೈಟ್ಸ್, ಅವೇರ್ನೆಸ್, ಸರ್ವಿಸ್ ಡೆಲಿವರಿ, ಅಡ್ವೊಕೇಸಿ, ಕಮ್ಯುನಿಟಿ ಮೊಬಿಲೈಸೇಷನ್. NGOಗಳ ಪಾತ್ರ ಅಂದರೆ ಪ್ರಾಫಿಟ್ಟಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ ಇವು. ಆ ಥರ ಇರೋ NGOಗಳು ತುಂಬ ಇದೆ. ಆದರೆ ಮುಖ್ಯವಾಗಿ NGO ಅನ್ನುವಂಥ ಒಂದು ಕಲ್ಪನೆಗೆ ಸರಿಯಾದ ಒಂದು ಉದಾಹರಣೆ ಅಂತಂದರೆ ಪ್ರಾಫಿಟ್ಟಿಗೋಸ್ಕರ ಇರೋದಲ್ಲ, ಸಮಾಜದ ಉದ್ಧಾರಕ್ಕೋಸ್ಕರ, ಕಲ್ಯಾಣಕ್ಕೋಸ್ಕರ ಇರುವಂತಹ ಸಂಸ್ಥೆಗಳು. ವೆಲ್ಫೇರ್ ಇರಬೇಕು, ಜನರಿಗೆ ಅವರ ಹಕ್ಕುಗಳನ್ನು ತಿಳಿಸ್ಬೇಕು, ಜಾಗೃತಿ ಮೂಡಿಸಬೇಕು, ಸರ್ಕಾರದ ಯೋಜನೆಗಳನ್ನು ಕೊನೆಯ ಹಂತದ ತನಕ ತಲುಪಿಸಬೇಕು, ಮತ್ತು ಕುಂದುಕೊರತೆಗಳಾದರೆ ಅವರ ಜನರ ಪರ ವಕಾಲತ್ತು ವಹಿಸಬೇಕು, ಅಡ್ವೊಕೇಸಿ, ಮತ್ತು ಜನರನ್ನು ಸಜ್ಜುಗೊಳಿಸೋದು, ಕಮ್ಯುನಿಟಿ ಮೊಬಿಲೈಸೇಷನ್. ಸೊ ಎಲ್ಲ ಕೆಲಸಗಳನ್ನು NGOಗಳು ಮಾಡುತ್ತೆ. ನೋಡಿ, ಸರ್ವಿಸ್ ಡೆಲಿವರಿಯಲ್ಲಿ ಹೇಗೆ? ಸ್ಟೇಟ್ ಕೆಪಾಸಿಟಿ, ರಾಜ್ಯ ಸರ್ಕಾರ ಇರಬಹುದು, ಯಾವುದೇ ಸರ್ಕಾರ ಇರಬಹುದು, ಸರ್ಕಾರಕ್ಕೆ ಪ್ರತಿಯೊಂದನ್ನು ನಿಭಾಯಿಸುವಷ್ಟು ರಿಸೋರ್ಸ್ ಇಲ್ಲ ಅಥವಾ ಕೆಪಾಸಿಟಿ ಇರೋದಿಲ್ಲ. ಆ ಸ್ಟೇಟ್ ಕೆಪಾಸಿಟಿಗೆ ಎಕ್ಸ್ಟ್ರಾ ಒಂದು ಪವರ್ ಅಥವಾ ನಾವೇನು ಹೇಳ್ತೇವೆ ಸ್ಟ್ರೆಂತ್ ಬೇಕಾಗುತ್ತೆ. ಆ ಸ್ಟ್ರೆಂತನ್ನು ಕೊಡೋರು NGOಗಳು. ಸರ್ವಿಸ್ ಡೆಲಿವರಿಯನ್ನು ಆವಾಗ ಎಫಿಷಿಯೆಂಟಾಗಿ ಮಾಡಬಹುದು. ಇನ್ನು ಅಡ್ವೊಕೇಸಿ ಅಂತ ಆವಾಗ ಹೇಳಿದ್ವಲ್ವಾ, ಅಂದರೆ ಮಾರ್ಜಿನಲೈಸ್ಡ್, ಯಾರು ಹಿಂದುಳಿದಿರ್ತಾರೋ, ಅಂಚಿನಲ್ಲಿರ್ತಾರೋ, ಅಲ್ಪಸಂಖ್ಯಾತರಿರ್ತಾರೋ ಅವರ ಧ್ವನಿಯನ್ನು ಸಹ ಸರ್ಕಾರಕ್ಕೆ ತಲುಪಿಸೋದು. ಅವೇರ್ನೆಸ್ ಜನರೇಷನ್, ಜನರಿಗೆ ನಿಮ್ಮ ಹಕ್ಕುಗಳು ಹೀಗಿದೆ, ಇದನ್ನು ನೀವು ಕೇಳಿ ಪಡ್ಕೊಳ್ಬೇಕು, ನೀವು ಕೇಳದೇ ಇದ್ದರೆ ನಿಮಗೆ ಸಿಕ್ಕೋದಿಲ್ಲ, ಹಾಗಾಗಿ ನಿಮ್ಮ ಬಗ್ಗೆ ಈ ರೀತಿಯಾದಂಥ ವಿಷಯಗಳಿದೆ ಅಂತ ಜಾಗೃತಿ ಮೂಡಿಸೋದು. ಇಂಪ್ರೂವ್ ಸಿಟಿಸನ್ ಪಾರ್ಟಿಸಿಪೇಷನ್ ಅಲ್ವಾ, ಮೊದಲೇನು ಹಿಂದಿನ ವಿಡಿಯೋದಲ್ಲಿ ನೋಡಿದ್ವಿ, ಪಾರ್ಟಿಸಿಪೇಷನ್ ಇಲ್ಲದೆ ಇದ್ದರೆ ಗವರ್ನೆನ್ಸ್ ಇಂಪ್ರೂವ್ ಆಗೋದಿಲ್ಲ. ಸೊ ಆ ಅವೇರ್ನೆಸ್ ಜನ್ರೇಷನ್ನ NGOಗಳು ಮಾಡುತ್ತೆ. ಇದಾದಮೇಲೆ ಕೆಪಾಸಿಟಿ ಬಿಲ್ಡಿಂಗ್ ಅಂತಂದರೆ ಸಾಮರ್ಥ್ಯ ವೃದ್ಧಿ ಅಂತ ಹೇಳ್ತೇವೆ. ಸ್ಕಿಲ್, ಎಜುಕೇಷನ್, ಈ ಥರ ಟ್ರೈನಿಂಗನ್ನು ಕೊಡೋದು, ಟ್ರೈನಿಂಗನ್ನು ಕೊಟ್ಟು ಅವರ ಸಾಮರ್ಥ್ಯವನ್ನು ವೃದ್ಧಿಸೋದು. ಮತ್ತು ಸೋಷಲ್ ಆಡಿಟಲ್ಲಿ ಸಪ್ರೇಟಾಗಿ ಮುಂದೆ ಬರುತ್ತೆ, ಅದನ್ನು ನೋಡೋಣ. ಅಲ್ಲಿ ಅಕೌಂಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಆಡಿಟ್ ಅಂತಂದರೆ ಏನು? ಎಷ್ಟೋ ಸಂಸ್ಥೆಗಳು ಆಡಿಟ್ ಮಾಡಿಸ್ತವೆ, ಕೇಳಿದ್ದೀರಾ? CA, ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳ ಮೂಲಕ ಆಡಿಟ್ ಮಾಡಿಸ್ತವೆ. ಅಂದರೆ ಇಡೀ ವರ್ಷದ ಆಯ ವ್ಯಯ, ಆ ಬ್ಯಾಲೆನ್ಸ್ ಶೀಟನ್ನು ರೆಡಿ ಮಾಡೋದು, ಆ ಒಂದು ಶೀಟ್ ರೆಡಿ ಮಾಡಿ ಲೆಕ್ಕಪತ್ರವನ್ನು ನಿಭಾಯಿಸೋದು, ಅದೆಲ್ಲ ಈ ಆಡಿಟ್ನಲ್ಲಿ ಬರುತ್ತೆ. ಅದೇ ಥರನೇ ಈಗ ಸಾಮಾಜಿಕವಾಗಿ ಯಾವುದೇ ಯೋಜನೆ ಬಂದರೂ ಅದನ್ನು ಪರಿಶೀಲಿಸೋದು, ಅದನ್ನು ಮಾಡಿಸೋದು ಸಹ NGOಗಳು ಎಷ್ಟೋ ಸಾರಿ ಮಾಡ್ತಾ ಇರುತ್ತೆ. ಅದರಿಂದ ಅಕೌಂಟೆಬಿಲಿಟಿ, ಹೊಣೆಗಾರಿಕೆ ಸರಿಯಾಗಿ ನಿರ್ವಹಣೆ ಮಾಡಬಹುದು. ಇನ್ನು ಇನೋವೇಷನ್ ಅಂತಂದರೆ ನಾವೀನ್ಯತೆ, ಹೊಸ ಆಲೋಚನೆಗಳನ್ನು ಪ್ರೋತ್ಸಾಹಿಸೋದು. ಅದ್ರ ಜೊತೆ ಗವರ್ನೆನ್ಸ್ ಮಾಡೆಲ್ಸ್ಗಳು ಬೇರೆ ಬೇರೆ ಕಡೆ ಈ ಪೈಲಟ್ ಪ್ರಾಜೆಕ್ಟ್ ಅಂತ ಬರುತ್ತೆ. ಪೈಲಟ್ ಪ್ರಾಜೆಕ್ಟ್ ಅಂತಂದರೆ ಪ್ರಾಯೋಗಿಕವಾಗಿ ಮೊದಲನೇ ಬಾರಿ ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿ ಒಂದು ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಅಂದರೆ ಈಗ ಹೊಸ ಯೋಜನೆ ಬಂತು ಅಂತ ಇಟ್ಕೊಳ್ಳಿ, ಉದಾಹರಣೆಗೆ ಈಗ ಮಿಡ್ ಡೇ ಮೀಲ್ಸ್ ಇದೆ. ಈ ಮಿಡ್ ಡೇ ಮೀಲ್ಸ್ ಜೊತೆ ಈಗ ಸ್ನ್ಯಾಕ್ಸ್ ಕೊಡೋದು, ಸಂಜೆ ಮತ್ತು ಬೆಳಿಗ್ಗೆ ಮಕ್ಕಳಿಗೆ ಪೌಷ್ಟಿಕಾಂಶ ಹೆಚ್ಚಾಗಲಿಕ್ಕೆ ಅಂತ. ಆ ಸ್ನ್ಯಾಕ್ಸ್ ಕೊಡೋದನ್ನು, ಬೆಳಿಗ್ಗೆ ಸಂಜೆ ಕೊಡೋದನ್ನು ಇಡೀ ದೇಶಕ್ಕೆ ಅಪ್ಲೈ ಮಾಡೋ ಬದಲು ಒಂದು ಜಿಲ್ಲೆ ಅಥವಾ ಕೆಲವು ವಿಭಾಗಗಳಿಗೆ ಮಾತ್ರ ಅಪ್ಲೈ ಮಾಡಿ ನೋಡೋದು, ಇದರಿಂದ ಏನಾದರೂ ಒಳ್ಳೆಯದಾಗುತ್ತಾ, ಇದರಿಂದ ಏನಾದರೂ ಪ್ರಯೋಜನ ಇದೆಯಾ ಅಂತ ಪ್ರಾಯೋಗಿಕವಾಗಿ ಅಥವಾ ಒಂದು ಎಕ್ಸ್ಪೆರಿಮೆಂಟಲ್ ಸ್ಟೇಜಲ್ಲಿ ಮೊದಲು ಮಾಡಿ ನೋಡ್ತಾರೆ. ಅದು ಪೈಲಟ್ ಪ್ರಾಜೆಕ್ಟ್ ಅಂತ ಕರೀತಾರೆ. ಅಂದರೆ ಆ ಹಂತದಲ್ಲಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಆಗಿರೋದಿಲ್ಲ, ಪರಿಶೀಲಿಸಲಿಕ್ಕೆ, ಪ್ರಯೋಗ ಮಾಡಲಿಕ್ಕೆ ಅಂತ ಒಂದು ಕಡೆ ಇಂಪ್ಲಿಮೆಂಟ್ ಮಾಡ್ತಾರೆ. ಆ ಥರ ಪೈಲಟ್ ಪ್ರಾಜೆಕ್ಟ್ಗಳಿರುತ್ತೆ. ಆಮೇಲೆ ಅದು ಸಕ್ಸಸ್ಫುಲ್ ಆದರೆ ಬೇರೆ ಕಡೆ ಸಹ ಅದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತಾರೆ. ಅದೇ ಥರ ಆ ಪೈಲಟ್ ಗವರ್ನೆನ್ಸ್ ಮಾಡೆಲ್ಸಿಗೆ, ಇನೋವೇಷನ್ಗೆ NGOಗಳು ಹೆಲ್ಪ್ ಮಾಡುತ್ತೆ. ಮತ್ತು ನೀವು ನೋಡಿರಬಹುದು ಡಿಸಾಸ್ಟರ್ ಸಂದರ್ಭದಲ್ಲಿ ಅಲ್ವಾ, ದೊಡ್ಡ ದೊಡ್ಡ
ಪ್ರಕೃತಿ ವಿಕೋಪ ಆದಾಗ ಎಮರ್ಜೆನ್ಸಿ ರೆಸ್ಪಾನ್ಸಲ್ಲೂ ಸಹ ಎನ್ ಜಿ ಒಗಳು ದೊಡ್ಡ ಸಹಾಯವನ್ನು ಮಾಡ್ತಾ ಇರುತ್ತೆ. ಹಾಗಾದರೆ ಹೇಗೆ ಕೆಲಸ ಮಾಡುತ್ತೆ ಎನ್ ಜಿ ಒಗಳು? ಹೌ ಎನ್ ಜಿ ಒಸ್ ಫಂಕ್ಷನ್ ಆನ್ ಗ್ರೌಂಡ್? ಫಸ್ಟ್ ಏನು ಮಾಡುತ್ತೆ, ಒಂದು ಪ್ರಾಬ್ಲಮ್ ಯಾವುದು ಅಂತ ಕಂಡುಕೊಳ್ಳುತ್ತೆ. ಐಡೆಂಟಿಫೈಯಿಂಗ್ ದ ಪ್ರಾಬ್ಲಮ್ ಗೊತ್ತಿರದೆ ಸಮಾಜ ಉದ್ಧಾರ ಮಾಡ್ತೇನೆ ಅಂತ ಹೊರಟ್ರೆ ಆಗೋದಿಲ್ಲ. ನಿಜವಾಗಲೂ ಯಾವ ಸಮಸ್ಯೆ ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರಬೇಕಲ್ವಾ? ಸಮಸ್ಯೆನೇ ಗೊತ್ತಿಲ್ಲದೆ ಸಮಸ್ಯೆ ಹೇಗೆ ಪರಿಹರಿಸೋದು? ಸೊ ಫಸ್ಟು ಪ್ರಾಬ್ಲಮನ್ನು ಐಡೆಂಟಿಫೈ ಮಾಡೋದು. ಅದಾದಮೇಲೆ ಕಮ್ಯುನಿಟಿ ಮೊಬಿಲೈಸೇಷನ್, ಜನರನ್ನು ಸಜ್ಜುಗೊಳಿಸೋದು, ಅವರಿಗೆ ಅವೇರ್ನೆಸ್ ಮೂಡಿಸೋದು, ಇನ್ಫಾರ್ಮೇಷನ್ ಕೊಡೋದು, ಮತ್ತು ಅದ್ರ ಜೊತೆ ಬೇರೆ ಬೇರೆ ಸಂಸ್ಥೆಗಳು ಅಥವಾ ಗೌರ್ಮೆಂಟ್ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು. ಫಂಡಿಂಗ್ ಅಲ್ವಾ, ಹಣ ಇಲ್ಲದೆ ಯಾವ ಕೆಲಸನೂ ನಡೆಯೋದೇ ಇಲ್ಲ. ಹಣ ಬಹಳ ಮುಖ್ಯ. ಫಂಡಿಂಗ್ ಇಲ್ಲದೆ ಯಾವುದೂ ನಡೆಯೋದಿಲ್ಲ. ಫಂಡಿಂಗಿಗೆ ಬೇಕಾದವರನ್ನು ಸಂಪರ್ಕಿಸೋದು ಮತ್ತು ಅದ್ರ ಜೊತೆ ಫಂಡಿಂಗ್ ಸಿಕ್ಕಿದ ಮೇಲೆ ಸಮರ್ಪಕವಾಗಿ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡೋದು. ಇಂಪ್ಲಿಮೆಂಟ್ ಮಾಡಿದರೆ ಮುಗಿಯುತ್ತಾ? ಅಲ್ಲಿಗೆ ಮುಗಿಯೋದಿಲ್ಲ. ಹೇಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ ಮಾನಿಟರ್ ಮಾಡಬೇಕು ಮತ್ತು ಇವ್ಯಾಲ್ಯುವೇಟ್ ಮಾಡಬೇಕು ಅದನ್ನು ಅಲ್ವಾ. ಯೋಜನೆ ಜಾರಿಗೆ ತಂದು ಅಲ್ಲಿಗೆ ಬಿಟ್ಬಿಟ್ರೆ ನಿಜವಾಗಲೂ ಅದು ಯಾರಿಗೆ ಹೋಗಿ ಸೇರಬೇಕೋ ಸೇರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಸೊ ಮಾನಿಟರ್ ಮಾಡೋದು ಮತ್ತು ಇವ್ಯಾಲ್ಯುವೇಷನ್ ಇದು ಎರಡು ಬಹಳ ಇಂಪಾರ್ಟೆಂಟ್. ಅದ್ರ ಜೊತೆ ಗೌರ್ಮೆಂಟ್ ಕೋಆರ್ಡಿನೇಷನ್, ಎಲ್ಲ ಹಂತಗಳಲ್ಲೂ ಗೌರ್ಮೆಂಟ್ನ ಸಹಕಾರ ಬೇಕಾಗುತ್ತೆ. ಅವಾಗ ಅದನ್ನು ಪಡ್ಕೊಳ್ಳೋದು. ಸೊ ಈ ರೀತಿ ಎನ್ ಜಿ ಒಗಳು ಕೆಲಸ ಮಾಡುತ್ತೆ. ಎನ್ ಜಿ ಒಗಳು ಹೇಗೆ ಕೆಲಸ ಮಾಡುತ್ತೆ ಅನ್ನೋವಂಥ ಡೈರೆಕ್ಟ್ ಕ್ವಶನ್ UPSC ಬರೋದು ಬಹಳ ಕಡಿಮೆ. ಆದರೆ ಎನ್ ಜಿ ಒಗಳಿಂದ ಇಂಪ್ಯಾಕ್ಟ್ ಏನಾಯಿತು, ಕೆಲವೊಂದು ಎಕ್ಸಾಂಪಲ್ಸು, ಇಲ್ಲಿ ಏನು ಸಮಸ್ಯೆ ಇದೆ, ಈ ಥರ ಅನಾಲಿಟಿಕಲ್ ಕ್ವಶನ್ಗಳು ಬರುತ್ತೆ. ಉದಾಹರಣೆಗೆ ಈಗ ಒಂದು ಎನ್ ಜಿ ಒ ತಗೊಳ್ಳಿ, ಅಂದರೆ ಎಜುಕೇಷನ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಿರೋದು. ಎನ್ ಜಿ ಒ ವರ್ಕಿಂಗ್ ಇನ್ ರೂರಲ್ ಎಜುಕೇಷನ್ ಏನು ಮಾಡ್ತಾ ಇದೆ, ಒಂದು ಹಳ್ಳಿಯಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಕೆಲಸ ಮಾಡ್ತಾ ಇದೆ. ಅವಾಗ ಏನು ಮಾಡಬಹುದು ಆ ಎನ್ ಜಿ ಒ? ಟೀಚರ್ಸ್ಗೆ ಟ್ರೈನಿಂಗ್ ಕೊಡೋದು, ಬ್ರಿಡ್ಜ್ ಕೋರ್ಸ್ಗಳನ್ನು ಕಂಡಕ್ಟ್ ಮಾಡೋದು, ಸ್ಕೂಲ್ ಅಟೆಂಡೆನ್ಸ್ ಹೇಗೆ ಇಂಪ್ರೂವ್ ಮಾಡೋದು ಅಂತ ಕೆಲಸ ಮಾಡೋದು. ಅಂದರೆ ತುಂಬ ಮಕ್ಕಳು ಶಾಲೆಯಿಂದ ಹೊರಗೆ ಉಳಿದಿರ್ತಾರೆ, ಅವರನ್ನು ಮನೆಯವರು ಕೆಲಸಕ್ಕೆ ಕಳಿಸ್ತಾ ಇರಬಹುದು. ಆವಾಗ ಆ ಮಕ್ಕಳನ್ನು ಹೇಗೆ ಶಾಲೆಗೆ ತರೋದು, ಸ್ಕೂಲ್ ಅಟೆಂಡೆನ್ಸನ್ನು ಹೇಗೆ ಇಂಪ್ರೂವ್ ಮಾಡೋದು, ಅದರ ಮೇಲೆ ಕೆಲಸ ಮಾಡೋದು. ಮತ್ತು ಸ್ಕೂಲ್ ಮ್ಯಾನೇಜ್ಮೆಂಟ್ ಕಮಿಟಿಗಳಿಗೆ ಅಸಿಸ್ಟೆನ್ಸ್ ಅಂತಂದರೆ ಅವರಿಗೆ ಬೇಕಾಗಿರೋ ಸಹಾಯವನ್ನು ಮಾಡೋದು. ಮಾನಿಟರ್ ಲರ್ನಿಂಗ್ ಔಟ್ಕಮ್ಸ್, ಇದು ಬಹಳ ಇಂಪಾರ್ಟೆಂಟ್. ಮಕ್ಕಳನ್ನು ಶಾಲೆಗೆ ತಲುಪಿಸಿದ್ರೆ ಸಾಕಾಗೋದಿಲ್ಲ, ನಿಜವಾಗ್ಲೂ ಗುಣಮಟ್ಟದ ಶಿಕ್ಷಣ ಅವರಿಗೆ ದೊರೀತಾ ಇದೆಯಾ, ಆ ಶಿಕ್ಷಣದಿಂದ ಏನು ಔಟ್ಕಮ್ ಬಂತು. ಇತ್ತೀಚೆಗೆ ಅಸರ್ ಸರ್ವೆಗಳು ತುಂಬ ನೀವು ಕೇಳಿರಬಹುದು. ಲಿಟ್ರಲ್ ಅಥವಾ ನ್ಯೂಮರಸಿ, ಈ ಬೇಸಿಕ್ ಮ್ಯಾಥ್ಸು, ಓದುವ ಕೌಶಲ್ಯ, ಇದು ಸಹ 4-5ನೇ ತರಗತಿಯ ಮಕ್ಕಳಿಗೆ ಇಲ್ಲ ಅನ್ನುವಂಥ ವರದಿ ಆವಾಗ ಕೇಳ್ತಾ ಇರ್ತೇವೆ. ಅಂದರೆ ಲರ್ನಿಂಗ್ ಔಟ್ಕಮ್ಸ್ ಹೇಗಿದೆ, 4-5ನೇ ತರಗತಿಯಲ್ಲಿರುವಂಥ ಮಗುವಿಗೂ ಸಹ ಒಂದು ವಾಕ್ಯ ಶಬ್ದವನ್ನು ಓದಲಿಕ್ಕೆ ಬರ್ತಾ ಇಲ್ಲ, ಅಥವಾ ಕೂಡಿಸೋದು, ಕಳೆಯೋದು, ಎಡಿಷನ್, ಸಬ್ಟ್ರಾಕ್ಷನ್ ಇದೆಲ್ಲ ಬರ್ತಾ ಇಲ್ಲ ಅಂತಂದರೆ ಶಿಕ್ಷಣದ ದೋಷನ ಅಥವಾ ಮಗುವಿನಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಅದನ್ನು ಹೇಗೆ ಸರಿಪಡಿಸೋದು, ಈ ರೀತಿಯಾದಂತಹ ವಿಷಯಗಳ ಬಗ್ಗೆ ಎನ್ ಜಿ ಒಗಳು ಕೆಲಸ ಮಾಡುತ್ತೆ. ಹಾಗಾಗಿ ಎನ್ ಜಿ ಒಸ್ ಬಿಕಮ್ ಗವರ್ನೆನ್ಸ್ ಇಂಟರ್ಮೀಡಿಯರೀಸ್ ಬಿಟ್ವೀನ್ ಸಿಟಿಸನ್ಸ್ ಆ್ಯಂಡ್ ಸ್ಟೇಟ್. ಏನಿದ್ದಾಗಾಯಿತು, ಈಗ ಸರ್ಕಾರ ಇದೆ, ಗೌರ್ಮೆಂಟ್, ಈ ಕಡೆ ಸಿಟಿಸನ್ಸ್ ಇದ್ದಾರೆ. ಸಿಟಿಸನ್ಸ್ ಮತ್ತು ಗೌರ್ಮೆಂಟಿನ ನಡುವೆ ಒಂದು ಸೇತುವೆಯಾಗಿ ಈಗ ಎನ್ ಜಿ ಒಗಳು ಕೆಲಸ ಮಾಡ್ತಾ ಇದೆ ಅಲ್ವಾ. ಎರಡನ್ನು ಕನೆಕ್ಟ್ ಮಾಡ್ತಾ ಇದೆ. ಕನೆಕ್ಟ್ ಮಾಡಿ ಸರ್ಕಾರದ ಯೋಜನೆಗಳು ಯಾರಿಗೆ ಸೇರಬೇಕೋ ಅವ್ರಿಗೆ ಸೇರ್ತಾ ಇದೆಯಾ, ಜನರಿಗೆ ಅದರ ಬಗ್ಗೆ ಮಾಹಿತಿ ಇದೆಯಾ. ಸೊ ಆ ಒಂದು ಬ್ರಿಡ್ಜ್ ಥರ, ಸೇತುವೆ ಥರ ಕೆಲಸ ಮಾಡ್ತಾ ಇದ್ದಾವೆ. ಎನ್ ಜಿ ಒಗಳಲ್ಲೂ ತುಂಬ ಟೈಪ್ ಇರುತ್ತೆ. ವೆಲ್ಫೇರ್ ಎನ್ ಜಿ ಒಗಳಂತಿರುತ್ತೆ, ಅವರು ಫೋಕಸ್ ಮಾಡೋದು ಹೆಲ್ತ್, ಎಜುಕೇಷನ್ ಇದರ ಮೇಲೆ. ರೈಟ್ಸ್ ಬೇಸ್ಡ್ ಎನ್ ಜಿ ಒ ಅಂದರೆ RTI ಆಕ್ಟಿವಿಸ್ಟ್ಗಳು ಅಂತ ಕೇಳಿರಬಹುದು. ಎನ್ವೈರ್ಮೆಂಟ್ ಅಥವಾ ಪರಿಸರ ಸಂಬಂಧಪಟ್ಟಂತಹ ಕೆಲವು ಚಳುವಳಿಗಳನ್ನು ನಡೆಸೋದು, ಇವು ರೈಟ್ ಬೇಸ್ಡ್ ಎನ್ ಜಿ ಒ. ಮತ್ತು ಅಡ್ವೊಕೇಸಿ ಎನ್ ಜಿ ಒ ಅಂದರೆ ವಕಾಲತ್ತು ವಹಿಸೋದು, ಪಾಲಿಸಿಗಳಲ್ಲಿ ಇಂತಿಂಥ ರಿಫಾರ್ಮ್ಗಳಾಗಬೇಕು ಅಂತ ಪದೇ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎನ್ ಜಿ ಒಗಳಿರುತ್ತೆ, ಅವರು ಬೇರೆ ಬೇರೆ ದಾನಿಗಳಿಂದ, ಚಾರಿಟಿ ಆರ್ಗನೈಸೇಷನ್ಗಳಿಂದ ಫಂಡಿಂಗನ್ನು ಹೇಗೆ ಪಡ್ಕೊಳ್ಳೋದು ಅಂತ ಕೆಲಸ ಮಾಡ್ತಾ ಇರ್ತಾರೆ. ಗ್ರಾಸ್ ರೂಟ್ ಎನ್ ಜಿ ಒ ಅಂದರೆ ಲೋಕಲ್ ಲೆವೆಲಲ್ಲಿ ಮೊಬಿಲೈಸೇಷನ್ ಮಾಡೋದು. ಸೊ ಎನ್ ಜಿ ಒಗಳು ಏನಂತ ಗೊತ್ತಾಗಿರಬಹುದು. ಏನು ಎನ್ ಜಿ ಒ ಅಂತಂದರೆ ಯಾವುದಕ್ಕೋಸ್ಕರ ಕೆಲಸ ಮಾಡುತ್ತೆ? ವರ್ಕಿಂಗ್ ಫಾರ್
ವೆಲ್ಫೇರ್, ರೈಟ್ಸ್, ಅವೇರ್ನೆಸ್, ಸರ್ವಿಸ್ ಡೆಲಿವರಿ, ಅಡ್ವೊಕೇಸಿ, ಕಮ್ಯುನಿಟಿ ಮೊಬಿಲೈಸೇಷನ್. ಇದೇನು ನಾನ್ ಪ್ರಾಫಿಟ್ ವಾಲಂಟರಿ ಆರ್ಗನೈಸೇಷನ್. ಮತ್ತು ಎಲ್ಲೆಲ್ಲಿ ಇದರ ಪಾತ್ರ ಇರುತ್ತೆ? ಸರ್ವಿಸ್ ಡೆಲಿವರಿ, ಅಡ್ವೊಕೇಸಿ, ಅವೇರ್ನೆಸ್ ಜನರೇಷನ್, ಕೆಪಾಸಿಟಿ ಬಿಲ್ಡಿಂಗ್, ಸೋಷಿಯಲ್ ಆಡಿಟ್, ಇನೋವೇಷನ್, ಡಿಸಾಸ್ಟರ್ ರಿಲೀಫ್. ಮತ್ತು ಫಂಕ್ಷನ್ ಹೇಗಿರುತ್ತೆ ಅಂತ ನೋಡಾಯಿತು. ಅದಾದಮೇಲೆ ಒಂದು ಎಜುಕೇಷನ್ ಸೆಕ್ಟರ್ನಲ್ಲಿ ಏನೇನು ಮಾಡಬಹುದು ಒಂದು NGO ಅಂತ ನೋಡಾಯಿತು. ಟೈಪ್ಸ್ ಸಹ ನೋಡಿದ್ವಿ. ಸೊ ಇಷ್ಟು ಅರ್ಥ ಆಗಿರಬಹುದು ಅಲ್ವಾ? ಎಸ್, ಅಂದರೆ ನಾವೇನು ಮಾಡ್ತಾ ಇದ್ದೇವೆ ಇಲ್ಲಿ, ಸಿಲೆಬಸ್ ಇರೋ ಕೀವರ್ಡ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. NGOಗಳಂದರೆ ಏನು, ಡೆವಲಪ್ಮೆಂಟ್ ಅಂದರೆ ಏನು, ಡೆವಲಪ್ಮೆಂಟ್ ಇಂಡಸ್ಟ್ರಿ ಅಂದರೆ ಏನು, ಇದು ಅರ್ಥ ಆಗದೆ ಡೈರೆಕ್ಟಾಗಿ ನೀವು ಆನ್ಸರ್ ರೈಟಿಂಗು ಅಥವಾ ಬೇರೆ ಬೇರೆ ವಿಷಯಗಳನ್ನು ಕೈಗೆತ್ತಿಕೊಂಡ್ರೆ ಅಲ್ಲಿ ಮತ್ತೆ ಬೇಸಿಕ್ ಏನು ಅಂತ ಪ್ರಶ್ನೆ ಬರುತ್ತೆ. ಹಾಗಾಗಬಾರ್ದು ಅಂತ ಫಸ್ಟು ಈ ಸ್ಟೇಜ್ನಲ್ಲಿ ನಾವು ಎಲ್ಲ ವಿಷಯಗಳ ಬೇಸಿಕ್ಕನ್ನು ತಿಳ್ಕೊಳ್ತೇವೆ. ಆನ್ಸರ್ ರೈಟಿಂಗ್ನಲ್ಲಿ ನೇರವಾಗಿ ಏನು ಬೇಕೋ ಅದನ್ನು ಹೆಚ್ಚು ಅಡ್ವಾನ್ಸ್ಡ್ ಲೆವೆಲಲ್ಲಿ ಕಲಿತೇವೆ. ಅದು ಆ ಥರನೇ ನಾವು ಕಲಿತರೆ ಬಹಳ ಬೇಗ ನಾವು ಇಂಪ್ರೂವ್ ಮಾಡ್ಕೋಬಹುದು. NGOಗಳ ನೋಡಿದ್ವಿ. ಈಗ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಥವಾ ಸ್ವಸಹಾಯ ಸಂಘಗಳು, ಸ್ವಸಹಾಯ ಗುಂಪುಗಳು ಏನು? ವಾಟ್ ಆರ್ SHG ಅಂದರೆ ವಾಲಂಟರಿ ಗ್ರೂಪ್ಸ್. ನೋಡಿ, NGOಗಳಲ್ಲೂ ವಾಲಂಟರಿ ಎನ್ನುವಂಥ ಶಬ್ದ ಬಂದಿತ್ತು, ಇಲ್ಲೂ ಸಹ ವಾಲಂಟರಿ. ಯಾರು ಫೋರ್ಸ್ಫುಲ್ ಆಗಿ ಇದನ್ನು ಮಾಡಲೇಬೇಕು ಅಂತ ರೂಲ್ಸ್ ಮಾಡಿಲ್ಲ. ನೀವು ಇಂಥ NGOದಲ್ಲಿ ಪಾಲ್ಗೊಳ್ಳಲೇಬೇಕು, ನೀವು ಇಂಥ SHGಗಳಲ್ಲಿ ಕೆಲಸ ಮಾಡಲೇಬೇಕು ಅಂತ ಯಾರು ಫೋರ್ಸ್ಫುಲ್ ಆಗಿ ಸೇರಿಸ್ತಾ ಇಲ್ಲ. ವಾಲಂಟರಿಯಾಗಿ ಸ್ವಯಂ ಪ್ರೇರಿತವಾಗಿ ಗುಂಪನ್ನು, ಸಂಘವನ್ನು ಮಾಡ್ಕೊಂಡಿದ್ದಾರೆ. ಇದರಲ್ಲಿ ಹೆಚ್ಚಾಗಿ ಮಹಿಳೆಯರು ಇರ್ತಾರೆ, ವುಮೆನ್. ಇವರೆಲ್ಲ ಸೇರಿಕೊಂಡು ಸೇವಿಂಗ್ಸ್, ಸಾಲ ಸೌಲಭ್ಯ, ಲೈವ್ಲಿಹುಡ್ ಆಕ್ಟಿವಿಟಿ, ಕಲೆಕ್ಟಿವ್ ಎಂಪವರ್ಮೆಂಟ್ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಕೆಲಸವನ್ನು ಮಾಡ್ತಾರೆ. ಇನ್ನು ಗವರ್ನೆನ್ಸ್ಗೆ SHGಗಳು ಯಾಕೆ ಇಂಪಾರ್ಟೆಂಟ್ ಅಂದರೆ, ಕೇವಲ ಸಾಲ, ಸೇವಿಂಗ್ಸು ಇಷ್ಟಕ್ಕೆ ಮಾತ್ರ ಲಿಮಿಟೆಡ್ ಆಗಿರೋದಿಲ್ಲ ಅಲ್ವಾ? SHGs ಆರ್ ನಾಟ್ ಮಿಯರ್ಲಿ ಫಿನಾನ್ಷಿಯಲ್ ಗ್ರೂಪ್ಸ್, ದೇ ಆರ್ ಡೆಮಾಕ್ರೆಟಿಕ್ ಟ್ರೈನಿಂಗ್ ಗ್ರೌಂಡ್ಸ್. ಎಷ್ಟೋ ವರ್ಷಗಳ ಕಾಲ ಮಹಿಳೆ ತನ್ನ ಅಡುಗೆ ಮನೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯನೇ ಆಗಿರಲಿಲ್ಲ. ಆ ಮಹಿಳೆಯನ್ನು ಸಹ ಸಮಾಜದ ಒಂದು ಮುಖ್ಯ ವಾಹಿನಿಗೆ ಕರ್ಕೊಂಡು ಬಂದು ಇಂಥ ವಿಷಯಗಳನ್ನು, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸನ್ನು ಕಲಿಸೋದಿರಬಹುದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಷ್ಟು ಹಕ್ಕುಗಳಿದೆ, ನಮಗೆ ಏನೇನು ಸ್ವಾತಂತ್ರ್ಯ ಇದೆ, ಆ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಗಳನ್ನು ಗ್ರೌಂಡ್ ಲೆವೆಲಲ್ಲಿ ರಿಯಾಲಿಟಿಯಾಗಿ ಕನ್ವರ್ಟ್ ಮಾಡೋದು, ಅದನ್ನು ಮಾಡಲಿಕ್ಕೆ SHGಗಳು ಹೆಲ್ಪ್ ಮಾಡುತ್ತೆ. ಸೋಷಿಯಲ್ ಕ್ಯಾಪಿಟಲ್ ಇನ್ಸ್ಟಿಟ್ಯೂಷನ್ಸ್, ಸೋಷಿಯಲ್ ಕ್ಯಾಪಿಟಲ್ ಅಂತ ಒಂದು ಬಂದಿತ್ತು. ಟ್ರಸ್ಟ್ ಮತ್ತು ನೆಟ್ವರ್ಕ್ ಅಂತ ಇರಬೇಕು ಅಲ್ವಾ? ಟ್ರಸ್ಟ್ ಮತ್ತು ನೆಟ್ವರ್ಕ್ ಇದ್ದಾಗ ಮಾತ್ರ ಇವುಗಳು ಬೆಳೆಯೋದು. ಮತ್ತು ಗ್ರಾಸ್ ರೂಟ್ ಗವರ್ನೆನ್ಸ್ ಆ್ಯಕ್ಟರ್ಸ್, ಟಾಪ್ ಲೆವೆಲಲ್ಲಿ ಇರ್ತಾರೆ, ಗವರ್ನೆನ್ಸ್ ಸ್ಟ್ರಕ್ಚರ್ ಇರುತ್ತೆ. ಆದರೆ ಗ್ರಾಸ್ ರೂಟ್ ಲೆವೆಲಲ್ಲಿ, ತಳಮಟ್ಟದಲ್ಲೂ ಸಹ ಆಡಳಿತ ವ್ಯವಸ್ಥೆ ಒಂದು ಪ್ರತಿಫಲಿಸಬೇಕು ಅಂತಂದರೆ SHGಗಳಿಂದ ಇದು ಸಾಧಿಸ್ಬೋದು ನಾವು ಇದನ್ನು. ಮತ್ತು ಹೇಗಿರುತ್ತೆ SHGಗಳ ಗವರ್ನೆನ್ಸ್ ಮಾಡೆಲ್ ಅಂತಂದರೆ, ಮಹಿಳಾ ಮೆಂಬರ್ಸ್ಗಳು ಜಾಸ್ತಿ ಇರ್ತಾರೆ, ಅಂದರೆ ಎಲ್ಲ ಥರದ್ದು ಇರ್ತಾರೆ. ಆದರೆ ಹೆಚ್ಚು ನಾವು ನೋಡೋದು ವುಮೆನ್ ಮೆಂಬರ್ಸ್. ರೆಗ್ಯುಲರ್ ಸೇವಿಂಗ್ಸ್ ಆಗ್ತಾ ಇರುತ್ತೆ. ಅವರ ಒಳಗಡೆನೆ, ಅಂದರೆ ಆ ಗುಂಪಿನ ಒಳಗಡೆನೆ ಪರಸ್ಪರ ಲೆಂಡಿಂಗ್, ಸಾಲವನ್ನು ಕೊಟ್ಕೊಳ್ಳೋದಿರಬಹುದು. ಬ್ಯಾಂಕ್ ಲಿಂಕೇಜ್ ಆಗಿರುತ್ತೆ. ಲೈವ್ಲಿಹುಡ್ ಆ್ಯಕ್ಟಿವಿಟೀಸ್ಗಳನ್ನು ನಡೆಸ್ತಾ ಇರ್ತಾರೆ. ಇಕನಾಮಿಕ್ ಎಂಪವರ್ಮೆಂಟ್, ಅಲ್ಲ ಲೈವ್ಲಿಹುಡ್ ಅಂತಂದರೆ ಅವರೇ ಸೇರಿ ಒಂದು ಸಣ್ಣ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬಹುದು. ಅವರದ್ದೇ ಆದಂಥ ಒಂದು ಬೇರೆ ಬೇರೆ ಉದ್ಯೋಗವನ್ನು, ಸ್ವ ಉದ್ಯೋಗವನ್ನು ಅವರು ಕಂಡುಕೊಳ್ಬಹುದು. ಆ ರೀತಿಯಾಗಿ ಅದರಿಂದ ಅವರು ಇಕನಾಮಿಕಲಿ ಇಂಡಿಪೆಂಡೆಂಟ್ ಆಗ್ತಾರೆ. ಎಂಪವರ್ಮೆಂಟ್. ಮತ್ತು ಪೊಲಿಟಿಕಲ್ ಮತ್ತು ಸೋಷಿಯಲ್ ಪಾರ್ಟಿಸಿಪೇಷನ್. ಯಾವಾಗ ಮನೆಯನ್ನು ಬಿಟ್ಟು ಸಮಾಜದ ಒಂದು ಮುಖ್ಯವಾಹಿನಿಗೆ ಬರ್ತಾರೋ ಆವಾಗ ಪೊಲಿಟಿಕಲ್ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸಾಮಾಜಿಕವಾಗಿ ಹೆಚ್ಚು ಪಾಲ್ಗೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸಮಾಜ ಹೀಗಿದೆ, ಈ ಥರ ನಡೀತಾ ಇದೆ ಅಂತ ಒಂದು ಜಾಗೃತಿ ಮೂಡುತ್ತೆ. ಆವಾಗ ಅವರ ಪಾರ್ಟಿಸಿಪೇಷನ್ ಹೆಚ್ಚಿನ ಮಟ್ಟದಲ್ಲಿ ನಾವು ನೋಡ್ಬೋದು. ಹಾಗಾದರೆ ಯಾಕೆ ಇಂಪಾರ್ಟೆಂಟ್? ವೈ SHGs ಬಿಕೇಮ್ ಇಂಪಾರ್ಟೆಂಟ್ ಅಂತ ನೋಡಿದರೆ, ಈಗ ಹಿಂದಿನ ಕಾಲದಲ್ಲಿ ಫಾರ್ಮಲ್ ಬ್ಯಾಂಕಿಂಗ್ ಇರ್ತಿತ್ತಲ್ವಾ, ಅಲ್ಲಿ ಮಹಿಳೆಯರಿಗೆ ಜಾಸ್ತಿ ಅವಕಾಶ ಇರ್ತಾ ಇರಲಿಲ್ಲ. ಮನೆಯ ಯಜಮಾನನಾದವನು ಎಲ್ಲ ವಿಭಾಗಗಳನ್ನು ನಿರ್ವಹಿಸ್ತಾ ಇದ್ದ, ಹಣಕಾಸಿನ ಪ್ರತಿಯೊಂದು ಆ್ಯಕ್ಟಿವಿಟೀಸ್ಗಳನ್ನು ಮ್ಯಾನೇಜ್ ಮಾಡ್ತಾ ಇದ್ದ. ಸೊ ಫಾರ್ಮಲ್ ಬ್ಯಾಂಕಿಂಗ್ ಎಕ್ಸ್ಕ್ಲೂಡೆಡ್ ಪುವರ್ ವುಮೆನ್. ದ ವೆಲ್ಫೇರ್ ಸ್ಕೀಮ್ಸ್ ಫೇಲ್ ಟು ರೀಚ್ ಬೆನಿಫಿಷಿಯರೀಸ್ ಅಲ್ವಾ? ಸರ್ಕಾರದ ಯೋಜನೆಗಳು ಫಲಾನುಭವಿಗಳಿಗೆ ಹೋಗಿ ತಲುಪ್ತಾನೇ ಇರಲಿಲ್ಲ. ಇನ್ನು ಪೆಟ್ರಿಯಾರ್ಕಲ್ ಸಿಸ್ಟಮ್ಸ್ ಲಿಮಿಟೆಡ್ ವುಮೆನ್ಸ್ ಏಜೆನ್ಸಿ. ಪಿತೃಪ್ರಧಾನ ಅಥವಾ ಪುರುಷ ಪ್ರಧಾನ ವ್ಯವಸ್ಥೆ ಏನು ಮಾಡಿತ್ತು,
ಮಹಿಳೆಯರು ಮುಂದೆ ಬಂದು ತಮ್ಮದೇ ಆದಂತಹ ಒಂದು ಸಂಘಗಳನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಿರಲಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇವರಿಗೆ ಹೆಲ್ಪ್ ಮಾಡಿದ್ದು SHGಗಳು. ಏನೇನು ಕಾಂಟ್ರಿಬ್ಯೂಷನ್ ಆಯಿತು ಹಾಗಾದರೆ SHGಗಳಿಂದ ಅಂತಂದರೆ, ಒಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಲ್ವಾ, ಆರ್ಥಿಕವಾಗಿ ಬ್ಯಾಂಕಿಂಗ್ ಆಕ್ಸೆಸ್, ಮಹಿಳೆಯರಿಗೂ ಸಹ ಬ್ಯಾಂಕಿಂಗ್ ಪ್ರೊಸೆಸ್ಗಳನ್ನು ನಿಭಾಯಿಸೋದು, ಅಕೌಂಟ್ ಮ್ಯಾನೇಜ್ ಮಾಡೋದು ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಡಿಸಿಷನ್ ಮೇಕಿಂಗ್ ಅಲ್ವಾ, ನಿರ್ಧಾರ ತೆಗೆದುಕೊಳ್ಳೋದು, ನನ್ನ ಜೀವನಕ್ಕೆ ಸಂಬಂಧಪಟ್ಟ ನಿರ್ಧಾರಗಳನ್ನು ನಾನೇ ತೆಗೆದುಕೊಳ್ತೇನೆ, ನನಗೆ ಬೇಕಾದ್ದನ್ನು ನಾನು ನನ್ನ ಹಣದಿಂದಲೇ ಖರೀದಿ ಮಾಡ್ತೇನೆ. ಆ ವಿಮೆನ್ ಎಂಪವರ್ಮೆಂಟ್ ಸ್ಟಾರ್ಟ್ ಆಗಿದೆ. ಮತ್ತು ನ್ಯೂಟ್ರಿಷನ್ನಿಂದ ಈಗ ತುಂಬ SHGಗಳು ಮತ್ತು NGOಗಳು ಮರ್ಜ್ ಆಗಿ ಅಥವಾ ಕಲೆಕ್ಟಿವ್ ಆಗಿ ಏನು ಮಾಡುತ್ತೆ, ಅವೇರ್ನೆಸ್ ಮೂಡಿಸುತ್ತೆ, ಕಮ್ಯುನಿಟಿ ಅವೇರ್ನೆಸ್ ಮೂಡಿಸುತ್ತೆ. ಲೋಕಲ್ ಗವರ್ನೆನ್ಸಲ್ಲಿ ಮುಖ್ಯವಾಗಿ ಗ್ರಾಮ ಸಭೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಮತ್ತು ಯಾವಾಗ ಅವರದ್ದೇ ಆದ ಒಂದು ಲೈವ್ಲಿಹುಡ್ ಜನ್ರೇಷನ್ ಆಗುತ್ತೋ, ಅವರದ್ದೇ ಆದಂಥ ಒಂದು ಸಣ್ಣ ಸಣ್ಣ ಉದ್ಯಮಗಳು, MSME ಅಂತ ಕರಿತೀವಲ್ವ, ಆ ಥರ ಅವರದ್ದೇ ಆದಂಥ ಒಂದು ಉದ್ಯಮ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೋ ಆವಾಗ ಪವರ್ಟಿ ರಿಡಕ್ಷನ್ ಆಗುತ್ತೆ, ಬಡತನ ನಿರ್ಮೂಲನೆಗೆ ಇದು ಹೆಲ್ಪ್ ಆಗುತ್ತೆ. ಮತ್ತು ಅದರ ಜೊತೆ ಆಲ್ಕೋಹಾಲಿಸಮ್, ಚೈಲ್ಡ್ ಮ್ಯಾರೇಜ್ ಇಂತಹ ದುಷ್ಕೃತ್ಯಗಳ ವಿರುದ್ಧ ಅವರು ಕ್ಯಾಂಪೇನ್ಗಳನ್ನು ಮಾಡ್ತಾರೆ. ಈ ಮೂಲಕ ಸೋಷಲ್ ರಿಫಾರ್ಮ್ಗಳ ರೂವಾರಿಗಳಾಗ್ತಾರೆ, ಸಾಮಾಜಿಕ ಬದಲಾವಣೆಯ ಹರಿಕಾರರಾಗ್ತಾರೆ. ಒಂದು ಎಕ್ಸಾಂಪಲ್ಲು, ಈ ಎಕ್ಸಾಂಪಲ್ ಪದೇ ಪದೇ ಬಂದಿದೆ, ನಿಮ್ಮ ನೋಟ್ಸಲ್ಲೂ ಇದೆ ಮತ್ತು PYQಲ್ಲೂ ಬಂದಿದೆ. ಇದು ಕುಟುಂಬಶ್ರೀ, ಕೇರಳದ ಒಂದು ಮಾಡೆಲ್ಲು. ಅಲ್ಲ, ಅದರ ಫೀಚರ್ ಏನಂತಂದರೆ ವಿಮೆನ್ ಲೆಡ್ ಪವರ್ಟಿ ಇರಾಡಿಕೇಶನ್ ಮಿಷನ್. ಮಹಿಳೆಯರೇ ಮುಖ್ಯವಾಗಿ ಬಡತನ ನಿರ್ಮೂಲನೆಗೋಸ್ಕರ ಮಾಡ್ಕೊಂಡಿರುವಂಥದ್ದು. SHG ಬೇಸ್ಡ್ ಗವರ್ನೆನ್ಸು ಮತ್ತು ಸ್ಟ್ರಾಂಗ್ ಲೋಕಲ್ ಬಾಡಿ ಇಂಟಿಗ್ರೇಷನ್. ಅಲ್ಲಿನ ಸ್ಥಳೀಯ ಸಂಸ್ಥೆಗಳ ಜೊತೆ ಚೆನ್ನಾಗಿ ಅವರು ಇಂಟಿಗ್ರೇಟ್ ಮಾಡ್ಕೊಂಡಿದ್ರು. ಇದರಿಂದ ಸಾಧಿಸಿರೋದೇನು, ತುಂಬ ಜನರಿಗೆ ಜೀವನೋಪಾಯಕ್ಕೆ ಉದ್ಯೋಗ ಅವಕಾಶಗಳು ಸೃಷ್ಟಿಯಾಯಿತು, ಪೊಲಿಟಿಕಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು, ಸಾಮಾಜಿಕವಾಗಿ ಎಂಪವರ್ಮೆಂಟ್, ಸಬಲೀಕರಣ ಸಾಧ್ಯ ಆಯಿತು. ಅಂದರೆ ಡಿಸೆಂಟ್ರಲೈಸೇಷನ್ ಪ್ಲಸ್ ವಿಮೆನ್ ಕಲೆಕ್ಟಿವೈಸೇಷನ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಡೆವಲಪ್ಮೆಂಟ್. ಡಿಸೆಂಟ್ರಲೈಸೇಷನ್ ಅಂತಂದರೆ ಎಲ್ಲ ಸರ್ಕಾರನೇ ಮಾಡಬೇಕು ಅಥವಾ ಯಾವುದೋ ಒಂದು ಸಂಸ್ಥೆ ಎಲ್ಲವನ್ನ ನಿಭಾಯಿಸಬೇಕು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅವಕಾಶ ಇರೋದು, ಪ್ರತಿಯೊಬ್ಬರು ತಮ್ಮ ತಮ್ಮ ಹಂತದಲ್ಲಿ ಬೇಕಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು. ವಿಕೇಂದ್ರೀಕರಣ, ಕೇಂದ್ರೀಕೃತ ಆಗಿರೋದಲ್ಲ, ವಿಕೇಂದ್ರೀಕೃತ ಆಗಿರೋದು. ಅದರ ಜೊತೆ ವಿಮೆನ್ ಕಲೆಕ್ಟಿವೈಸೇಷನ್ ಅಂದರೆ ಮಹಿಳೆಯರು ಕಲೆಕ್ಟಿವ್ ಆಗಿ ಒಟ್ಟಾಗಿ ಸೇರಿ ಒಂದು ಯಾವುದೋ ಅದರ ಒಂದು ವಿಷಯವನ್ನು ಮಾಡಲಿಕ್ಕೆ ಹೊರಟ್ರೆ ಅದು ಬದಲಾವಣೆಯನ್ನು ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ, ಉತ್ತಮ ಹಂತಕ್ಕೆ ತೆಗೆದುಕೊಂಡು ಹೋಗಬಹುದು. ಸೊ ಇಲ್ಲಿ SHGಗಳ ಬಗ್ಗೆ ಒಂದು ಓವರ್ ಆಲ್ ಪಿಕ್ಚರ್ ಸಿಕ್ತು ನಮಗೆ ಅಲ್ವಾ. ಮೊದಲು NGOಗಳು ಅಂತಂದರೆ ಏನು ಅಂತ ನೋಡಿದ್ವಿ, ಆಮೇಲೆ SHG ಸಹ ವಾಲಂಟರಿ, ಮುಖ್ಯವಾಗಿ ಮಹಿಳೆಯರು ಇರ್ತಾರೆ, ಸೇವಿಂಗ್ಸು, ಕ್ರೆಡಿಟು, ಲೈವ್ಲಿಹುಡ್ ಆ್ಯಕ್ಟಿವಿಟೀಸು, ಕಲೆಕ್ಟಿವ್ ಎಂಪವರ್ಮೆಂಟು. ಇದರಿಂದ ಏನಾಗುತ್ತೆ, ಗವರ್ನೆನ್ಸ್ ಇಂಪಾರ್ಟೆನ್ಸ್ ನೋಡಾಯಿತು, ಗವರ್ನೆನ್ಸ್ ಮಾಡೆಲ್ ನೋಡಿದ್ವಿ, ಯಾಕೆ ಇಂಪಾರ್ಟೆಂಟ್ ಅಂತ ನೋಡಾಯಿತು, ಕಾಂಟ್ರಿಬ್ಯೂಷನ್ಸ್, ಎಕ್ಸಾಂಪಲ್ ಕುಟುಂಬಶ್ರೀ. ಓಕೆನಾ, ಇಷ್ಟನ್ನು ನೋಡಿದ್ವಿ. ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು ಸೊ ಮಚ್.